ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮನರೇಗಾ ಫೈಟ್. ಜಿ ಯೋಜನೆ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಕಾಂಗ್ರೆಸ್. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗರಂ ಆಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಡಿ 100 ದಿನದಿಂದ 120 ದಿನ ಕೂಲಿಯನ್ನ ಕೊಡಲಾಗ್ತಾ ಇದೆ. ಕಾರ್ಮಿಕರ ಕೂಲಿ ಮೊತ್ತವೂ ಕೂಡ ಆಗಿನಿಂದ ಹೆಚ್ಚಾಗಿ ಸಿಗಲಿದೆ. ಎಲ್ಲವೂ ದೆಹಲಿಯಲ್ಲಿಯೇ ಆಗಬೇಕು ಅಂತಾರೆ. ಗ್ರಾಮ ಪಂಚಾಯತ್ಗಳಿಗೆ ಅಧಿಕಾರವಿಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಯಾಕಂತ ಹೇಳಿದ್ರೆ ಇರೋದೇ ಬೇರೆ, ಇವರು ತಿರುವಾಗ್ತಾ ಇರೋದೇ ಬೇರೆ ಎನ್ನುವಂಥ ನಿಟ್ಟಿನಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ 100 ದಿನ ಸಿಗುವಂಥ ಕೆಲಸ 120 ದಿನ ಸಿಗುತ್ತೆ. ಈ ಒಂದು ಮನ್ರೇಗಾ ವಿಚಾರದಲ್ಲಿ ಬಹಳಷ್ಟು ಭ್ರಷ್ಟಾಚಾರದಿಂದ ಲೂಟಿ ಮಾಡಿಬಿಟ್ಟಿದ್ರು. ಹಾಗಾಗಿ ಇದಕ್ಕೆಲ್ಲ ಕಡಿವಾಣವಾಗುವಂಥ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಕೇಂದ್ರದಿಂದಲೇ ಡಿಜಿಟಲ್ ಮೂಲಕ ವ್ಯವಹರಿಸಲಾಗುತ್ತೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಅದನ್ನು ಬೇರೆ ರೀತಿ ತಿರುಚಾಯ್ತಾ ಇದ್ದಾರೆ. ಕಾರ್ಮಿಕರ ಕೂಲಿ ಮೊತ್ತವೂ ಹೆಚ್ಚಾಗಿ ಸಿಗಲಿದೆ, ಎಲ್ಲವೂ ದೆಹಲಿಯಲ್ಲೇ ಆಗಬೇಕು ಅಂತಾರೆ. ಗ್ರಾಮ ಪಂಚಾಯತ್ಗಳಿಗೆ ಅಧಿಕಾರವೇ ಇಲ್ಲ ಅಂತ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿ ಈಗ ಸದ್ಯಕ್ಕೆ ಏನು ನಡೀತಾ ಇದೆ ಮನ್ರೇಗಾ ವರ್ಸಸ್ ಇದು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವಿಚಾರದಲ್ಲಿ ಬಿವೈ ವಿಜಯೇಂದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ಇಟ್ಸ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂಥದ್ದು, ಏನೋ ಗಾಂಧಿಗೆ ಅಪಮಾನ ಮಾಡ್ತಾ ಇದ್ದೇವೆ ಅಂತೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಒಂದು ತಮ್ಮ ಮುಖೇನ ನಮ್ಮ ನಾಡಿನ ಏನು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರಾಗಲಿ ಬಡವರಿಗಾಗಲಿ ನನ್ನ ತಮ್ಮ ಮುಖೇನ ಮಾಹಿತಿಯನ್ನು ಕೊಡುವಂಥದ್ದು, ಏನು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ 100 ದಿನಗಳು ಇತ್ತು, 125 ದಿನಕ್ಕೆ ಏರಿಸಿರುವಂಥದ್ದು. ಅದರ ಜೊತೆಗೆ ಏನು ಒಂದು ದಿನದ ಕೂಲಿ 340 ರೂಪಾಯಿ 45 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 375 ರೂಪಾಯಿ ಸಿಗುತ್ತೆ. ಅಂದರೆ ವಾರ್ಷಿಕವಾಗಿ 45,000 ರೂಪಾಯಿಗಳು ಆ ಕಾರ್ಮಿಕರಿಗೆ ಸಿಗುವಂಥದ್ದು. ಒಪ್ಕೊಳ್ತಾನೆ. ಇವತ್ತು ರಾಜ್ಯ ಸರ್ಕಾರವು ಕೂಡ 40% ಕೊಡಬೇಕು, ಕೇಂದ್ರ ಸರ್ಕಾರವು ಕೂಡ ಅದರ ಪಾತ್ರವು ಕೂಡ ಜಾಸ್ತಿ ಆಗ್ತದೆ, ಅನುದಾನವೂ ಕೂಡ ಜಾಸ್ತಿ ಆಗುವಂಥದ್ದು. ಆದರೆ ರಾಜ್ಯ ಸರ್ಕಾರದ ಪಾಲೇನಿದೆ, ಇಟ್ಸ್ ಅ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆಗೆ ಒಂದು ಅಸೆಟ್ ಕ್ರಿಯೇಷನ್ ಕೂಡ ಆಗುವಂಥದ್ದು. ಆದರೆ ಇದೆಲ್ಲವನ್ನೂ ಕೂಡ ಮರೆಮಾಚಿ ಮತ್ತು ಗ್ರಾಮ ಸಭೆಗಳೆಲ್ಲ ತೀರ್ಮಾನ ಮಾಡುವಂಥದ್ದು, ಯಾವ ಕೆಲಸ ತೆಗೆದುಕೊಳ್ಬೇಕು, ಯಾವ್ದು ತೆಗೆದುಕೊಳ್ಬಾರ್ದು ಅಂತೇಳಿ. ಅದು ಎಲ್ಲವೂ ಕೂಡ ದೆಹಲಿಯಲ್ಲೇ ಆಗಬೇಕು. ಗ್ರಾಮ ಪಂಚಾಯತ್ಗಳಿಗೆ ಗ್ರಾಮ ಸಭೆಗಳಿಗೆ ಯಾವುದೇ ಒಂದು ಅಧಿಕಾರ ಇರೋದಿಲ್ಲ. ಮೋದಿಯವರು ಹೇಳಿದ್ದೇ ಕೆಲಸವನ್ನು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ಅಪಪ್ರಚಾರ ಮಾಡಿಕೊಂಡು ಇವತ್ತೇನು ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಬಿಲ್ ವಿರುದ್ಧ ಏನು ನಿರ್ಣಯ ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡುವಂಥದ್ದು, ಏನೋ ಗಾಂಧಿಗೆ ಅಪಮಾನ ಮಾಡ್ತಾ ಇದ್ದೇವೆ ಅಂತೇಳಿ ಆರೋಪವನ್ನು ಮಾಡ್ತಾ ಇರುವಂಥದ್ದು, ಒಂದು ತಮ್ಮ ಮುಖೇನ ನಮ್ಮ ನಾಡು